ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ FSO ಆಬ್ಜೆಕ್ಟ್ ಫೈಲ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಈ ಫೈಲ್ಸ್ ಫಂಕ್ಷನ್ಸ್ ಅಂದ್ರೆ ನನ್ನ ಫೈಲ್ ಆಬ್ಜೆಕ್ಟ್ಸ್ ಅಲ್ಲಿ ಏನೇನೆಲ್ಲ ಫಂಕ್ಷನ್ಸ್ ಇದೆ ಆ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ನಾನು ಏನ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲು ಯಾವ್ಯಾವ ಫಂಕ್ಷನ್ಸ್ ಇದೆ ಅಂತ ನೋಡೋಣ. ಬಿಲ್ಡ್ ಪಾತ್, ಇದು ಒಂದು ಪಾತ್ ನ ಬಿಲ್ಡ್ ಮಾಡುತ್ತೆ. ಅಂದ್ರೆ ಒಂದು ಪಾತ್ ನಾನು ಇನ್ನೊಂದು ಪಾತ್ ಜೊತೆ ಅಪೆಂಡ್ ಮಾಡಬಹುದು, ಅಂದ್ರೆ ಜೋಡಿಸಬಹುದು. ಕಾಪಿ ಫೈಲ್ ಅಂದ್ರೆ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಫೈಲ್ಸ್ ನ ಹೇಗೆ ಕಾಪಿ ಪೇಸ್ಟ್ ಮಾಡಬೇಕು ಅಂತ ಈ ಫಂಕ್ಷನ್ ಕಲ್ತ್ಕೋತೀವಿ. ನೆಕ್ಸ್ಟ್ ಬಂದು ಮೂವ್ ಫೈಲ್, ಇದು ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಕಟ್ ಅಂಡ್ ಪೇಸ್ಟ್ ಹೆಂಗ್ ಮಾಡಬಹುದು ಅಂತ ನೋಡಬಹುದು. ಡಿಲೀಟ್ ಫೈಲ್ ಅಂದ್ರೆ ಆ ಲೊಕೇಶನ್ ಅಲ್ಲಿ ಫೈಲ್ಸ್ ನ ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ಫೈಲ್ ಎಕ್ಸಿಸ್ಟ್. ಫೈಲ್ ಎಕ್ಸಿಸ್ಟ್ ಅಂತ ಹೇಳಿದ್ರೆ ನನಗೆ ಒಂದು ಫೈಲ್ ನಾನೊಂದು ಪಾತ್ ಕೊಟ್ಟಾಗ ಅದು ಆ ಫೈಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು. ಇದ್ರೆ ಟ್ರೂ ಕೊಡುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಕೊಡುತ್ತೆ. ಗೆಟ್ ಫೈಲ್, ಈ ಗೆಟ್ ಫೈಲ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ನಮಗೆ ಆ ಫೈಲ್ ನಾವೇನ್ ಕೊಟ್ಟಿರ್ತೀವಲ್ಲ ಪಾತ್ ಅಲ್ಲಿ ಅದರದ್ದು ಪ್ರಾಪರ್ಟೀಸ್ ನ ತಗೋಬಹುದು. ಅಂದ್ರೆ ಆ ಫೈಲ್ ಹೆಸರೇನು, ಆ ಫೈಲ್ ಸೈಜ್ ಎಷ್ಟು, ಯಾವ ಕ್ರಿಯೇಟ್ ಮಾಡಿದ್ದು, ಈ ತರ ಪ್ರಾಪರ್ಟೀಸ್ ನ ನಾನು ನೋಡಬಹುದು. ಗೆಟ್ ಫೈಲ್ ನೇಮ್, ನಾನೊಂದು ಪಾತ್ ಕೊಟ್ಟಿರ್ತೀನಿ, ಆ ಪಾತ್ ಅಲ್ಲಿ ಒಂದು ಫೈಲ್ ನೇಮ್ ಇರುತ್ತಲ್ಲ, ಆ ಫೈಲ್ ನೇಮ್ ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು, ಅಂದ್ರೆ ಆ ಫೈಲ್ ನೇಮ್ ನ ತಗೋಬಹುದು. ಗೆಟ್ ಎಕ್ಸ್ಟೆನ್ಷನ್ ನೇಮ್, ಎಕ್ಸ್ಟೆನ್ಷನ್ ನೇಮ್ ಅಂತ ಹೇಳಿದ್ರೆ ಒಂದು ಫೈಲ್ ಕೊಡ್ತೀನಿ, ಆ ಫೈಲ್ ಅಲ್ಲಿ ಏನ್ ಎಕ್ಸ್ಟೆನ್ಷನ್ ಇರುತ್ತೆ, ಎಕ್ಸೆಲ್ ಫೈಲ್, ವರ್ಡ್ ಫೈಲ್ ಅಥವಾ PPT ನ, ಸೊ ಈ ತರದ್ದು ಯಾವ ಎಕ್ಸ್ಟೆನ್ಷನ್ ಅಂತ ನಮ್ಗೆ ಆ ಎಕ್ಸ್ಟೆನ್ಷನ್ ನೇಮ್ ಸಿಗುತ್ತೆ. ಸೊ ಇಷ್ಟು ಒಂದು ನಮ್ಗೆ ಈ ಫೈಲ್ ಫಂಕ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಇದನ್ನ ಒಂದೊಂದಾಗಿ ಯಾವ ತರ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಫಸ್ಟ್ ಬಿಲ್ಡ್ ಪಾತ್, ಈ ಫಂಕ್ಷನ್ ಹೇಗೆ ವರ್ಕ್ ಮಾಡಬಹುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಈ ಎಕ್ಸೆಲ್ ಫೈಲ್ ಹೋಗೋಣ. ಎಕ್ಸೆಲ್ ಫೈಲ್ ಅಲ್ಲಿ F11 ಮಾಡಿದ್ರೆ ನಾನಿಲ್ಲಿ PB ಎಡಿಟರ್ ಹೋಗ್ತೀನಿ. ಈ ಎಡಿಟರ್ ಅಲ್ಲಿ ಎಲ್ಲಾ ಫಂಕ್ಷನ್ಸ್ಗೂ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಬಟ್ ನಾವು ಇದನ್ನ ಒಂದೊಂದೇ ವರ್ಕ್ ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಮಾಡ್ಯೂಲ್ ಇನ್ಸರ್ಟ್ ಮಾಡ್ತೀನಿ, ಸಬ್ FSO ಆಬ್ಜೆಕ್ಟ್ಸ್ ಅಂಡರ್ಸ್ಕೋರ್, ಈಗ ಬಿಲ್ಡ್ ಪಾತ್. ಈಗ FSO ಡಿಕ್ಲೇರ್ ಮಾಡೋಣ, dim FSO as new file system object. ಒಂದು ಪಾತ್ ತಗೊಂಡ್ಬಿಡೋಣ, ಇಲ್ಲಿ str path as string. ಸೊ ಇಲ್ಲಿ ಒಂದು ಪಾತ್ ಇದೆ, ಈ ಪಾತ್ ತಗೋಣ, ಈ ಸೋರ್ಸ್ ಹೋಗ್ಬಿಟ್ಟು str path equals this workbook dot path ampersand itas slash, ಇದು ಒಂದು ಪಾತ್. ಈಗ ನಾನು ಬಿಲ್ಡ್ ಪಾತ್ ಅಂತ ಕೊಡ್ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಈ ಸೋರ್ಸ್ ಇದೆಯಲ್ಲ ಇದನ್ನ ನಾನು ಅಪೆಂಡ್ ಮಾಡಬೇಕು, ಅಥವಾ ಇದರಲ್ಲಿರೋ ಫೈಲ್ ನೇಮ್ ಅಪೆಂಡ್ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಬಾಕ್ಸ್ FSO ಡಾಟ್ ಬಿಲ್ಡ್ ಪಾತ್, ನಾನು ಪಾತ್ ಕೊಡ್ತೀನಿ str ಪಾತ್. ಇದು ನನಗೆ ಈಗಿರೋ ಪಾತ್, ಇದು ITS ಫೋಲ್ಡರ್ ಕಾಮ. ನನಗೆ ಇವಾಗ ಒಂದು ನೇಮ್ ಕೊಡ್ತೀನಿ, ಅಂದ್ರೆ ಯಾವುದೋ ಒಂದು ಪಾತ್ ನಾನು ಕೊಡ್ಬೇಕು. ಇಲ್ಲಿ ಏನ್ ಮಾಡ್ತೀನಿ, ಸ್ಲಾಶ್ ಬೇಡ, ಸೋರ್ಸ್, ಈ ಫೈಲ್ ನೇಮ್ ಕೊಡ, ಅದೊಂದು ಫೈಲ್ ನೇಮ್ ತಗೊಳ್ಳಿ. ಇಲ್ಲಿ ನಾನು ಪೇಸ್ಟ್ ಮಾಡ್ಬಿಟ್ಟು ಡಾಟ್ XLS ಟೆಕ್ಸ್ಟ್ ಅಂತ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್. ಸೊ ನನಗಿದು ಸೋರ್ಸ್ ಮತ್ತೆ ಇಲ್ಲಿ ಏನಿದೆ ಇದು ಒಂದು ಸೋರ್ಸ್, ಇದು ಪಾತ್, ಇದಕ್ಕೆ ನಾ ಈ ಫೈಲ್ ನೇಮ್ ನ ಅಪೆಂಡ್ ಮಾಡ್ತೀನಿ. ಅಪೆಂಡ್ ಅಂದ್ರೆ ಜೋಡಿಸು. ಈ ರನ್ ಮಾಡಿದ್ರೆ ನೋಡಿ ನನಗೆ ಕಂಪ್ಲೀಟ್ ಪಾತ್ ಸಿಗುತ್ತೆ. ಇದಕ್ಕೆ ನಾವು ಬಿಲ್ಡ್ ಪಾತ್ ಅಂತ ಕರಿತೀವಿ, ಅಂದ್ರೆ ಅಪೆಂಡ್ ಮಾಡ್ತೀವಿ. ಸರಿ, ನೆಕ್ಸ್ಟ್ ಕಾಪಿ ಫೈಲ್. ಕಾಪಿ ಫೈಲ್ ಅಂದ್ರೆ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ಗೆ ಕಾಪಿ ಪೇಸ್ಟ್ ಮಾಡೋದು. ಇಲ್ಲಿ ಸಿಂಟೆಕ್ಸ್ ನೋಡಿ, ಕಾಪಿ ಫೈಲ್ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ಅಂತ ಇರುತ್ತೆ. ಏನ್ ಮಾಡೋಣ, ಸಬ್ FSO ಆಬ್ಜೆಕ್ಟ್ಸ್ ಅಂಡರ್ಸ್ಕೋರ್ ಕಾಪಿ ಫೈಲ್, ಒಂದು ಸಿಂಗಲ್ ಫೈಲ್ ತಗೋಣ, ಬರೀ ಒಂದೇ ಒಂದು ಫೈಲ್ ನ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಅದಕ್ಕೆ ಈ ಪಾತ್ ತಗೋತೀನಿ, ಇದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು FSO
ಡಾಟ್ ಕಾಪಿ ಫೈಲ್ ಸ್ಪೇಸ್ ಕೊಟ್ಟಾಗ ಅದು ಸೋರ್ಸ್ ಕೇಳುತ್ತೆ. ಸೋರ್ಸ್ ಅಂದ್ರೆ ನಾ ಎಲ್ಲಿಂದ ಕಾಪಿ ಮಾಡಬೇಕು ಅಂತ. str path ಆಂಪರ್ಸೆಂಟ್. ಇಲ್ಲಿ ನನಗೆ ಸೋರ್ಸ್ ಅಂತ ಫೋಲ್ಡರ್ ಅಲ್ಲಿ ಆ ಫೈಲ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಆ ಫೋಲ್ಡರ್ ಅಲ್ಲಿ ಈ ಫೈಲ್ ನೇಮ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ ಡಾಟ್ XLS X ಅಂತ ಕೊಡ್ತೀನಿ. ಇದು ನನಗೆ ಸೋರ್ಸ್ ಫೈಲ್. ಇದೆಲ್ಲಿ ಪೇಸ್ಟ್ ಮಾಡಬೇಕು? ಹೋಗ್ಬಿಟ್ಟು ಡೆಸ್ಟಿನೇಷನ್ ಫೋಲ್ಡರ್ ಅಲ್ಲಿ ಪೇಸ್ಟ್ ಮಾಡಿ. ಈ ರೀತಿ ನಾನು ಸ್ಲಾಶ್ ಅಂತ ಇಲ್ಲಿ str path ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ಎರರ್ ತೋರಿಸುತ್ತೆ. ಸೋರ್ಸ್ ಫೈಲ್ ಇಂದ ನಾನು ಡೆಸ್ಟಿನೇಷನ್ ಫೋಲ್ಡರ್ಗೆ ಕಾಪಿ ಪೇಸ್ಟ್ ಮಾಡ್ತೇನೆ ಈ ಫೈಲ್. ರನ್ ಮಾಡಿ ನೋಡೋಣ. ರನ್ ಮಾಡಿದಾಗ ಇಲ್ಲಿ ಹೋಗಿ ನೋಡಿದ್ರೆ ಈ ಡೆಸ್ಟಿನೇಷನ್ ಫೋಲ್ಡರ್ ಅಲ್ಲಿ ಆ ಫೈಲ್ ಕಾಪಿ ಪೇಸ್ಟ್ ಆಗುತ್ತೆ. ಇದು ಒಂದು ಫೈಲ್. ನಾನು ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ನನಗೆ ವೈಲ್ಡ್ ಕಾರ್ಡ್ ಯೂಸ್ ಮಾಡಿ ಫೈಲ್ಸ್ ನ ಕಾಪಿ ಪೇಸ್ಟ್ ಮಾಡಬೇಕು. ಅಂದ್ರೆ ಈ ಫೋಲ್ಡರ್ ಇರೋ ಎಲ್ಲ ಕರ್ನಾಟಕ ಅಂತ ಹೆಸರಿರೋ ಎಲ್ಲಾ ಫೈಲ್ಸ್ ಕಾಪಿ ಪೇಸ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತೀನಿ, ಈ ವೈಲ್ಡ್ ಕಾರ್ಡ್ ಯೂಸ್ ಮಾಡ್ತೀನಿ. ಸೇಮ್ ಇದೇ ಕೋಡ್ ನಾನು ಏನ್ ಮಾಡ್ತೀನಿ, ಇಲ್ಲಿ ನೋಡಿ ಕಾಪಿ ಮಾಡ್ಕೊಡ್ತೀನಿ. ಇಲ್ಲಿ ವೈಲ್ಡ್ ಕಾರ್ಡ್ ಅಂತ ಕೊಡ್ತೀನಿ. ನನಗೆ ಕರ್ನಾಟಕ ಅಂತ ಇರೋ ಎಲ್ಲಾ ಫೈಲ್ಸ್ ಕಾಪಿ ಪೇಸ್ಟ್ ಆಗ್ಬೇಕು. ಬಾಕಿ ಎಲ್ಲಾ ಫೈಲ್ಸ್ ಅದು ಬಿಟ್ಟು ಬೇರೆ ಎಲ್ಲ ಫೈಲ್ಸ್ ಹಾಗೆ ಇರಬೇಕು, ಕಾಪಿ ಆಗ್ಬಾರ್ದು. ಸೊ ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು KAR ಸ್ಟಾರ್ ಅಂತ ಕೊಡ್ತೀನಿ. ಯಾವ ಫೈಲ್ಸ್ ಎಲ್ಲ KAR ಅಂತ ಇರುತ್ತಲ್ಲ ಅದೆಲ್ಲ ಕಾಪಿ ಆಗಿ ಡೆಸ್ಟಿನೇಷನ್ ಫೋಲ್ಡರ್ ಪೇಸ್ಟ್ ಆಗುತ್ತೆ. ರನ್ ಮಾಡ್ತೀನಿ. ಇಲ್ಲೋಗಿ ನೋಡಿದ್ರೆ ನನ್ನ ಡೆಸ್ಟಿನೇಷನ್ ಫೋಲ್ಡರ್ ಅಲ್ಲಿ ಈ KAR ಅಂತ ಏನ್ ಸ್ಟಾರ್ಟ್ ಆಗುತ್ತಲ್ಲ ಫೈಲ್ಸ್ ಅದೆಲ್ಲ ಕಾಪಿ ಪೇಸ್ಟ್ ಆಗುತ್ತೆ. ಸರಿ, ಇದನ್ನ ಡಿಲೀಟ್ ಮಾಡಿ. ನೆಕ್ಸ್ಟ್ ನನಗೆ ಎಲ್ಲಾ ಫೈಲ್ಸ್, ಈ ಸೋರ್ಸ್ ಇರೋ ಎಲ್ಲಾ ಫೈಲ್ಸ್ ಕಾಪಿ ಪೇಸ್ಟ್ ಆಗಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ star.xlx ಅಂತ ಕೊಡ್ತೀನಿ. ಆಲ್ ಫೈಲ್ಸ್ ಅಂತ ಇದೇನ್ ಮಾಡುತ್ತೆ, ಬರೀ ಎಕ್ಸೆಲ್ ಫೈಲ್ಸ್ ಮಾತ್ರ ಕಾಪಿ ಪೇಸ್ಟ್ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ನಾನು ಎಕ್ಸ್ಟೆನ್ಷನ್ .xls x ಅಂತ ಕೊಟ್ಟಿದ್ದೀನಿ. ಇನ್ ಕೇಸ್ ನನಗೆ ಎಲ್ಲಾ ತರ ಫೈಲ್ಸ್, ವರ್ಡ್, ಪವರ್ ಪಾಯಿಂಟ್, ಆಕ್ಸಿಸ್ ಎಲ್ಲಾ ಫೈಲ್ಸ್ ಕಾಪಿ ಆಗ್ಬೇಕು ಅಂದ್ರೆ ಇಲ್ಲೂ ಕೂಡ ನಾನು ಸ್ಟಾರ್ ಅಂತ ಕೊಡ್ಬೋದು. ಈಗ ನಾನು ಇದನ್ನ ಪ್ರೋಗ್ರಾಮ್ ರನ್ ಮಾಡಿದ್ರೆ ಈ ಸ್ಟಾರ್ ಅಂತ ಇದೆಯಲ್ಲ ಎಲ್ಲಾ ಫೈಲ್ಸ್ ಕಾಪಿ ಪೇಸ್ಟ್ ಮಾಡುತ್ತೆ. ರನ್. ಇಲ್ಲಾಂದ್ರೆ ಡೆಸ್ಟಿನೇಷನ್ ನೋಡಿ ಎಲ್ಲಾ ಫೈಲ್ಸ್ ಕಾಪಿ ಪೇಸ್ಟ್ ಆಗುತ್ತೆ. ಇದು ಕಾಪಿ ಪೇಸ್ಟ್. ಇದೇ ರೀತಿ ನನಗೆ ಮೂವ್ ಫೈಲ್ಸ್ ಅಂತ ಇರುತ್ತೆ. ಈ ಮೂವ್ ಫೈಲ್ ಏನ್ ಮಾಡುತ್ತೆ ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀನಿ ಅದಲ್ಲಿ ಕಟ್ ಆಗ್ಬಿಟ್ಟು ಡೆಸ್ಟಿನೇಷನ್ ಲೊಕೇಶನ್ ಏನ್ ಕೊಟ್ಟಿರ್ತೀನಿ ಅಲ್ಲಿ ಪೇಸ್ಟ್ ಆಗುತ್ತೆ. ಅಂದ್ರೆ ಅದು ನಾನು ಫೈಲ್ ನ ಮೂವ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ತರ ಕಾಪಿ ಫೈಲ್ ಹೆಂಗ್ ಮಾಡಿದೆ ಅದೇ ತರ ಇರುತ್ತೆ. ಬಟ್ ಏನಂದ್ರೆ ಮೂವ್ ಮಾಡ್ತೀನಿ ಅಷ್ಟೇ. ಫೈಲ್ ಸಬ್ FSO objects underscore move file score single file ಅಂತ ಕೊಡೋಣ. dim FSO as new file system object. ಕಾಪಿ ಮಾಡೋಣ. ಇದನ್ನ ಮತ್ತೆ ಅದೇ ಟೈಪ್ ಮಾಡ್ತಿರ್ಬೇಕು. ಚಲನ್ ಪೇಸ್ಟ್ ಮಾಡ್ತೀನಿ. ಈಗ ಮೂವ್ ಫೈಲ್ ಇಲ್ಲಿ ನೋಡಿ, ಇಲ್ಲಿ ನಾನು ಇವಾಗ ಸಿಂಗಲ್ ಫೈಲ್ ತಗೊಂಡಲ್ಲ, ಇದೇ ಫೈಲ್ ಪಾತ್ ತಗೋಣ. ಏನ್ ಮಾಡ್ತೀನಿ, ಇಲ್ಲಿ ತರ ಕೊಡ್ತೀನಿ FSO.move file. ಈ ಪಾತ್ ಇದನ್ನೇ ತಗೋತೀನಿ. ಲೋಕಲ್ ಕಾಪಿ ಫೈಲ್ ಅಂತ ಇದೆಲ್ಲ ಇದನ್ನ ತಗೋತೀನಿ. ಟೈಪ್ ಮಾಡೋ ಬದಲು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ಇವಾಗ ಈ ಫೈಲ್ ಏನಿದೆ ಇದು ಮೂವ್ ಆಗುತ್ತೆ. ಕಾಪಿ ಫೈಲ್ ಅಲ್ಲಿ ಕಾಪಿ ಆಗಿ ಪೇಸ್ಟ್ ಆಗ್ತಿತ್ತು, ಸೋರ್ಸ್ ಆಗಿ ಇರ್ತಿತ್ತು. ಈಗ ಏನ್ ಮಾಡ್ತಿದೆ, ಇದು ಕಂಪ್ಲೀಟ್ ಈ ಫೈಲ್ ಈ ಡೆಸ್ಟಿನೇಷನ್ಗೆ ಮೂವ್ ಆಗ್ಬಿಡುತ್ತೆ. ಇದರ ರನ್ ಮಾಡೋಣ. ನೋಡಿ ಈ ಫೈಲ್ ಇದೆಯಲ್ಲ ಇದು ಇವಾಗ ಸೋರ್ಸ್ ಅಲ್ಲಿ ಇರುತ್ತಲ್ಲ, ಇಲ್ಲೋದ್ರೆ ನೋಡಿ ಸೋರ್ಸ್ ಇಂದ ಅದು ಮೂವ್ ಆಗುತ್ತೆ. ಇಲ್ಲಿ ಇರ್ತದ ಫೈಲ್ ಅದು ಇಲ್ಲಿಂದ ಡೆಸ್ಟಿನೇಷನ್ ಫೋಲ್ಡರ್ಗೆ ಮೂವ್ ಆಯ್ತು. ಸರಿ, ಇವಾಗ KAR ಅಂತ ಸ್ಟಾರ್ಟ್ ಆಗೋ ಎಲ್ಲಾ ಫೈಲ್ಸ್ ಮೂವ್ ಮಾಡ್ಬೇಕು. ಅಂದ್ರೆ ವೈಲ್ಡ್ ಕಾರ್ಡ್. ಇಲ್ಲೇನ್ ಮಾಡ್ತೀನಿ,
KAR ಸ್ಟಾರ್ ಅಂತ ಕೊಡ್ತೀನಿ. ಇದು ರನ್ ಮಾಡಿದ್ರೆ ಯಾವ ಫೈಲ್ಸ್ ಎಲ್ಲ KAR ಅಂತ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಡೆಸ್ಟಿನೇಷನ್ ಫೋಲ್ಡರ್ ಮೂವ್ ಆಗುತ್ತೆ. ನೋಡಿ ಇದೆಲ್ಲ ಡೆಸ್ಟಿನೇಷನ್ ಫೋಲ್ಡರ್ ಮೂವ್ ಆಗುತ್ತೆ. ಬಟ್ ಸೋರ್ಸ್ ಅಲ್ಲಿ ನಾನು ನೋಡಿದ್ರೆ ಅಲ್ಲಿ ಆ ಫೈಲ್ಸ್ ಇರಲ್ಲ, ಯಾಕಂದ್ರೆ ಅದು ಕಟ್ ಪೇಸ್ಟ್ ಆಗಿರುತ್ತೆ. ಸರಿ, ನೆಕ್ಸ್ಟ್ ಎಲ್ಲಾ ಫೈಲ್ಸ್ ಮೂವ್ ಆಗ್ಬೇಕು. ಅವಾಗ ಏನ್ ಮಾಡ್ತೀನಿ ನೋಡಿ, ಅದನ್ನೇ ಕಾಪಿ ಮಾಡಿ ಇಲ್ಲಿ ಆಲ್ ಫೈಲ್ಸ್ ಅಂತ ಕೊಡ್ತೀನಿ. ಇಲ್ಲಿ KAR ಬದಲು ಸ್ಟಾರ್ ಅಂತ ರನ್ ಮಾಡಿದ್ರೆ ನನಗೆ ಈ ಸೋರ್ಸ್ ಅಲ್ಲಿ ಇದ್ದಿದ್ದ ಎಲ್ಲಾ ಫೈಲ್ಸ್ ಡೆಸ್ಟಿನೇಷನ್ ಫೋಲ್ಡರ್ ಮೂವ್ ಆಗುತ್ತೆ. ರೈಟ್, ಇದು ಮೂವ್. ನೆಕ್ಸ್ಟ್ ಬಂದು ಡಿಲೀಟ್. ಡಿಲೀಟ್ ಫೈಲ್ ಏನ್ ಮಾಡುತ್ತೆ ಅಂದ್ರೆ ಆ ಫೈಲ್ ನ ಅದು ಡಿಲೀಟ್ ಮಾಡುತ್ತೆ. ಅದನ್ನ ಹೇಗೆ ವರ್ಕ್ ಮಾಡೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಸಬ್ FSO ಆಬ್ಜೆಕ್ಟ್ಸ್ ಡಿಲೀಟ್ ಫೈಲ್. ಇಲ್ಲಿ ಏನ್ ಮಾಡೋಣ ಅಂದ್ರೆ ಸಿಂಗಲ್ ಫೈಲ್ ಡಿಲೀಟ್ ಮಾಡೋಣ. ಇಲ್ಲೂ ಅಷ್ಟೇ ಅದೇ ತರ ಈ ಡಿಕ್ಲರೇಷನ್ ಕಾಪಿ ಮಾಡ್ಕೊಳ್ಳೋಣ, ಮತ್ತೆ ಪಾತ್ ಕಾಪಿ ಮಾಡಿದೀನಿ. ಇಲ್ಲಿ ಡಿಲೀಟ್ ಮಾಡ್ಬೇಕಾದ್ರೆ ನಾನಿಲ್ಲಿ ಆ ಪಾತ್ ಕೊಡಬೇಕು, ಆ ಫೈಲ್ ನೇಮ್ ಪಾತ್ ಡಾಟ್ ಡಿಲೀಟ್ ಫೈಲ್ ಸ್ಪೇಸ್ str path. ಇವಾಗ ಡೆಸ್ಟಿನೇಷನ್ ಫೋಲ್ಡರ್ ಅಲ್ಲಿ ಫೈಲ್ ಇದೆಯಲ್ಲ ಅದನ್ನ ಡಿಲೀಟ್ ಮಾಡೋಣ. ಫೈಲ್ ನೇಮ್ ಏನು, ಹೋಗ್ಬಿಟ್ಟು ಫೈಲ್ ನೇಮ್ ತಗೋಣ, ಇದನ್ನ ತಗೋಣ. ಈ ಫೈಲ್ ನೇಮ್ ಕೊಟ್ಬಿಟ್ಟು ಡಾಟ್ XLS X ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ಈ ಫೈಲ್ ಏನಿದೆ ಇದು ಡಿಲೀಟ್ ಆಗ್ಬಿಡುತ್ತೆ. ರನ್ ನೋಡಿ, ಆ ಫೈಲ್ ಇರುತ್ತಲ್ಲ ಅದು ಬೆಂಗಳೂರು ಮೋಟರೋಲಾ ಸೇಲ್ಸ್ ಅಂತ, ಅದು ಡಿಲೀಟ್ ಆಗುತ್ತೆ. ವೈಲ್ಡ್ ಕಾರ್ಡ್ ಯೂಸ್ ಮಾಡಿ ಡಿಲೀಟ್ ಮಾಡ್ಬೇಕಂದ್ರೆ ಈ KAR ಅಂತ ಸ್ಟಾರ್ಟ್ ಆಗೋ ಎಲ್ಲಾ ಫೈಲ್ಸ್ ಡಿಲೀಟ್ ಆಗ್ಬಿಡುತ್ತೆ. ಅವಾಗ ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಡಿಲೀಟ್ ಫೈಲ್, ಇಲ್ಲಿ ವೈಲ್ಡ್ ಕಾರ್ಡ್ ಅಂತ ಕೊಡ. ಇಲ್ಲಿ ನಾನು KAR ಸ್ಟಾರ್ ಅಂತ ಕೊಡ್ತೀನಿ. ನೋಡಿ ಇದು ರನ್ ಮಾಡಿದ್ರೆ ನನಗೆ ಯಾವ ಫೈಲ್ಸ್ ಎಲ್ಲ KAR ಇಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಡಿಲೀಟ್ ಆಗುತ್ತೆ. ನೋಡಿ ಡಿಲೀಟ್ ಆಗುತ್ತೆ. ಅದು ಫೋಲ್ಡರ್ ಅಲ್ಲಿರೋ ಎಲ್ಲಾ ಫೈಲ್ಸ್ ಡಿಲೀಟ್ ಆಗುತ್ತೆ. ಅವಾಗ ಏನ್ ಮಾಡ್ತೀನಿ, ಸ್ಟಾರ್ ಯೂಸ್ ಹೋಗ್ಬಿಟ್ಟು ಸ್ಟಾರ್ ಅಂತ ಕೊಟ್ರೆ ಎಲ್ಲಾ ಫೈಲ್ಸ್ ಡಿಲೀಟ್ ಆಗುತ್ತೆ. ಆಲ್ ಫೈಲ್ಸ್ ರನ್ ಮಾಡಿದ್ರೆ ನೋಡಿ ಎಲ್ಲಾ ಫೈಲ್ಸ್ ಡಿಲೀಟ್ ಆಗುತ್ತೆ. ಇದು ಡಿಲೀಟ್ ಫೈಲ್. ರೈಟ್, ನೆಕ್ಸ್ಟ್ ಫೈಲ್ ಎಕ್ಸಿಸ್ಟ್. ನಾನು ಫೈಲ್ ಕೊಡ್ತೀನಿ, ಆ ಫೈಲ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಬೇಕು. ಇದ್ರೆ ಟ್ರೂ ಅಂತ ಇರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಕೊಡುತ್ತೆ. ಸೊ ಅದು ಸಿಂಟೆಕ್ಸ್ ಬಂದು FSO ಡಾಟ್ ಫೈಲ್ ಎಕ್ಸಿಸ್ಟ್ ಫೈಲ್ ಪಾತ್ ನ ನಾನು ಮೆನ್ಷನ್ ಮಾಡಬೇಕು. ಇವಾಗ ನೋಡೋಣ, ಇಲ್ಲಿ ಏನ್ ಮಾಡ್ತೀನಿ, ಫೈಲ್ ಇದೆ, ಕಾಪಿ ಮಾಡಿ ಸೋರ್ಸ್ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಈ ಫೈಲ್ ಇದೆಯೋ ಇಲ್ಲೋ ಅಂತ ನೋಡ್ಬೇಕು. ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಸಬ್ FSO ಆಬ್ಜೆಕ್ಟ್ ಫೈಲ್ ಎಕ್ಸಿಸ್ಟ್ ತಗೋಣ, ಪಾತ್ ಮತ್ತೆ FSO ಆಬ್ಜೆಕ್ಟ್, ಮತ್ತೆ ಇಲ್ಲಿ ಮೆಸೇಜ್ ಬಾಕ್ಸ್, ಯಾಕಂದ್ರೆ ನನಗೆ ಗೊತ್ತಾಗ್ಬೇಕು ಇದೆಯೋ ಇಲ್ಲೋ ಅಂತ. ಇದ್ರೆ ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. FSO ಡಾಟ್ ಫೈಲ್ ಎಕ್ಸಿಸ್ಟ್ ಓಪನ್ ಬ್ರಾಕೆಟ್, ಇಲ್ಲಿ ಇದೇ ಪಾತ್ ಕೊಡ್ತೀನಿ, ಸೋರ್ಸ್ ಪಾತ್ ಏನಿದೆಲ್ಲ str path ampersand source ಸ್ಲಾಶ್ ಈ ಫೈಲ್ ನೇಮ್ ಕೊಟ್ಬಿಟ್ಟು ಅದಕ್ಕೆ ಎಕ್ಸ್ಟೆನ್ಷನ್ ಬಂದು ಎಕ್ಸೆಲ್ ಫೈಲ್ ಇದೆ, XLS X ಅಂತ ಕೊಡ್ತೀನಿ. ನೋಡಿ ಇದು ರನ್ ಮಾಡಿದ್ರೆ ಈ ಫೈಲ್ ಇತ್ತು ಅಂದ್ರೆ ಅದು ಟ್ರೂ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. ನೋಡಿ ಟ್ರೂ ಅಂದ್ರೆ ಆ ಫೈಲ್ ಇದೆ ಅಂತ. ಸಪೋಸ್ ನಾನು ಆ ಫೈಲ್ ನೇಮ್ ಚೇಂಜ್ ಮಾಡ್ಬಿಡ್ತೀನಿ, ಜಸ್ಟ್ ಯಾವ್ದೋ ಒಂದು ಕ್ಯಾರೆಕ್ಟರ್ ಡಿಲೀಟ್ ಮಾಡಿ ಇಲ್ಲಿ ರನ್ ಮಾಡಿದ್ರೆ ನೋಡಿ ಅದು ಮ್ಯಾಚ್ ಆಗ್ತಿಲ್ಲ, ಅದು ಫಾಲ್ಸ್ ಅಂತ ಬರುತ್ತೆ. ಸೊ ಫೈಲ್ ನನಗೆ ಇದೆ ಇಲ್ಲ ಅಂತ ನೋಡೋದಕ್ಕೆ ನಾನು ಫೈಲ್ ಎಕ್ಸಿಸ್ಟ್ ಫಂಕ್ಷನ್ ನ ಯೂಸ್ ಮಾಡ್ತೀನಿ. ರೈಟ್, ನೆಕ್ಸ್ಟ್ ಗೆಟ್ ಫೈಲ್. ಈ ಗೆಟ್ ಫೈಲ್ ಏನಿದೆ ಇದು ನನಗೆ ಈ ಪ್ರಾಪರ್ಟೀಸ್ ಕೊಡುತ್ತೆ. ಒಂದು ಫೈಲ್ಗೆ ಏನೇನು ಪ್ರಾಪರ್ಟೀಸ್ ಇದೆ ಅದೆಲ್ಲ ನಾನು ಇಲ್ಲಿ ತಗೋಬಹುದು. ಸೊ ಯಾವ ತರ, ಸಬ್ FSO ಆಬ್ಜೆಕ್ಟ್ಸ್ ಅಂಡರ್ಸ್ಕೋರ್ ಸೇ ಗೆಟ್ ಫೈಲ್.
ಸೊ ಇದೆ ಸೇಮ್ ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ತೀನಿ. ಗೆಟ್ ಫೈಲ್, ಇಲ್ಲಿ ಒಂದು ಆಬ್ಜೆಕ್ಟ್ ತಗೊಂಬೋಣ, ಡಿಮ್ obj ಫೈಲ್ ಆಸ್ ಫೈಲ್. ಸೊ ಈ ಆಬ್ಜೆಕ್ಟ್ ಏನಿದೆ ಒಂದು ಫೈಲ್, ಒಂದು ಡಿಕ್ಲರೇಷನ್ ತಗೊಳ್ಳೋಣ. ಇಲ್ಲಿ ಹೋಗ್ಬಿಟ್ಟು obj ಫೈಲ್ ಸೆಟ್ obj ಫೈಲ್ ಈಕ್ವಲ್ಸ್ fso ಡಾಟ್ ಗೆಟ್ ಫೈಲ್ ಪಾತ್ ಕೊಟ್ಬಿಡೋಣ. ಯಾವುದು ಇದೇ ಪಾತ್ ತಗೋಣ ಬೇಕಿದ್ರೆ. ಇಲ್ಲಿ ಹೋಗ್ಬಿಟ್ಟು ಇದನ್ನೇ ಕಾಪಿ ಮಾಡ್ಕೋತೀನಿ, ಫುಲ್ ಕಾಪಿ ಮಾಡ್ಕೊಂಡು str path. ನಂಗೆ ಇದರ ಪ್ರಾಪರ್ಟೀಸ್ ಬೇಕು. ಸೊ ಇಲ್ಲೇನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಎಂಟರ್ obj ಫೈಲ್ ಡಾಟ್ ನೇಮ್ ಮೆಸೇಜ್ ಬಾಕ್ಸ್. ರನ್ ಮಾಡಿದ್ರೆ ಇದ್ರ ನೇಮ್ ಮಾತ್ರ ತೋರಿಸುತ್ತೆ ನನಗೆ. ನೋಡಿ ನೇಮ್. ಇದು ಯಾವಾಗ ಕ್ರಿಯೇಟ್ ಮಾಡಿದ್ದು? ಮೆಸೇಜ್ ಬಾಕ್ಸ್ obj ಫೈಲ್ ಡಾಟ್ ಡೇಟ್ ಕ್ರಿಯೇಟೆಡ್ ರನ್. ನೋಡಿ ಯಾವ್ದು ಕ್ರಿಯೇಟ್ ಆಗಿತ್ತು ಆ ಡೇಟ್ ನನಗೆ ತೋರಿಸುತ್ತೆ. ಸೊ ಇದೇ ರೀತಿ ಇಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಎಲ್ಲಾ ತರ ಪ್ರಾಪರ್ಟೀಸ್ ಯಾವ ತರ ಯೂಸ್ ಮಾಡಬಹುದು ಅಂತ ಅಲ್ಲಿ ಕೊಟ್ಟಿದ್ದೀನಿ. ನೀವು ಇದನ್ನ ತಗೊಂಡು ಇಲ್ಲಿ ನೋಡಬಹುದು. ಸೊ ಏನಿಲ್ಲ, ಇಲ್ಲಿ ಹೋಗ್ಬಿಟ್ಟು ನೀವು ಮೆಸೇಜ್ ಬಾಕ್ಸ್ obj ಫೈಲ್ ಡಾಟ್ ಅನ್ಕೊಟ್ರೆ ನಂಗೆ ಎಲ್ಲಾ ಪ್ರಾಪರ್ಟೀಸ್ ಇಲ್ಲಿ ಬರುತ್ತೆ. ನಾನು ಯಾವ್ದು ಬರ್ಬೇಕಾದ್ರೆ ಇಲ್ಲಿ ಅದನ್ನ ತಗೊಂಡು ನನಗೆ ಡಿಸ್ಪ್ಲೇ ಮಾಡೋ. ಸೇ ನನಗೆ ಆ ಫೈಲ್ ಸೈಜ್ ಬೇಕು. ಇಲ್ಲಿ ಹೋಗ್ಬಿಟ್ಟು ರನ್ ಮಾಡೋದು ನೋಡಿ, ಫೈಲ್ ನೇಮ್, ಡೇಟ್ ಕ್ರಿಯೇಟೆಡ್ ಮತ್ತೆ ಫೈಲ್ ಸೈಜ್. ಸೊ ಇದೆಲ್ಲ ಇಲ್ಲಿ ರೈಟ್. ನೆಕ್ಸ್ಟ್ ಗೆಟ್ ಫೈಲ್ ನೇಮ್. ಗೆಟ್ ಫೈಲ್ ನೇಮ್ ಏನ್ ಮಾಡುತ್ತೆ ಅಂದ್ರೆ ನಾನು ಯಾವ ಪಾತ್ ಕೊಟ್ಟಿರ್ತೀನಿ ಅದರಲ್ಲಿ ಆ ಫೈಲ್ ನೇಮ್ ಮಾತ್ರ ನನ್ಗೆ ಕೊಡುತ್ತೆ. ಅಥವಾ ನಾನು ಬರೀ ಫೋಲ್ಡರ್ ವರ್ಗೂ ನನ್ ಕೊಟ್ರೆ ಆ ಫೋಲ್ಡರ್ ನೇಮ್ ಕೊಡುತ್ತೆ. ಸೊ ಈ ಗೆಟ್ ಫೈಲ್ ನೇಮ್ ಬಂದು ನನಗೆ ಫೋಲ್ಡರ್ ನೇಮ್ ಅಥವಾ ಫೈಲ್ ನೇಮ್ ಯಾವ್ದು ಬೇಕೋ ಅದನ್ನ ನಾನು ತಗೋಬಹುದು. ಇಲ್ಲಿ ಹೋಗ್ಬಿಟ್ಟು ಸಬ್ fso objects underscore get ಫೈಲ್ ನೇಮ್ ಅನ್ನು ಕೊಡ್ತೀನಿ. ಇಲ್ಲಿ ಇದನ್ನ ಕಾಪಿ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ನಾನು ಪಾತ್ ಕೊಡ್ತೀನಿ. ಇವಾಗ ಈ ಫೈಲ್ ಏನಿದೆಯಲ್ಲ ಇದನ್ನೇ ತಗೋಣ. ಇದಕ್ಕೆ ನಾನು ಫೈಲ್ ನೇಮ್ ಡಿಸ್ಪ್ಲೇ ಮಾಡೋಕೆ ಅವಾಗ ಏನ್ ಮಾಡ್ತೀನಿ, ಮೆಸೇಜ್ ಬಾಕ್ಸ್ fso ಡಾಟ್ ಗೆಟ್ ಫೈಲ್ ನೇಮ್, ಇಲ್ಲಿ ಪಾತ್ ಕೊಟ್ಕೊಳ್ಳೋಣ. ಇದೇನ್ ಪಾತ್ ಇದೆ ಇದನ್ನೇ ತಗೋತೀನಿ. ಇಲ್ಲ ನೋಡಿ ಇವಾಗ ಈ ಪಾತ್ ಕೊಟ್ಟಿದ್ದೀನಿ. ಇವಾಗ ನನಗೆ ಇಲ್ಲಿ ಫೈಲ್ ನೇಮ್ ಏನಿದೆಲ್ಲ ಇದು ನಂಗೆ ತೋರಿಸುತ್ತೆ. ರನ್ ನೋಡಿ ಆ ಫೈಲ್ ನೇಮ್ ಬಂತು. ಇನ್ ಕೇಸ್ ನಾನು ಫೈಲ್ ನೇಮ್ ಕೊಟ್ಟಿಲ್ಲ, ಇಲ್ಲಿ ನೋಡಿ ಫೈಲ್ ನೇಮ್ ತೆಗೆದು ಬಿಡ್ತೀನಿ, ಬರೀ ಫೋಲ್ಡರ್ ಇದೆ. ನನಗೆ ಏನ್ ಮಾಡುತ್ತೆ ಆ ಫೋಲ್ಡರ್ ನೇಮ್ ಕೊಡುತ್ತೆ. ನೋಡಿ ಫೋಲ್ಡರ್ ನೇಮ್ ಕೊಡುತ್ತೆ. ಸೊ ಫೈಲ್ ನೇಮ್ ಕೊಟ್ರೆ ಫೈಲ್ ನೇಮ್ ಕೊಡುತ್ತೆ, ಬರೀ ಫೋಲ್ಡರ್ ಕೊಟ್ರೆ ಆ ಫೋಲ್ಡರ್ ನೇಮ್ ತೋರಿಸುತ್ತೆ. ನನಗೆ ಏನಾದ್ರೆ ಅಕಸ್ಮಾತ್ ಒಂದು ಪಾತ್ ಅಲ್ಲಿ ಒಂದು ಫೈಲ್ ನೇಮ್ ಅಥವಾ ಫೋಲ್ಡರ್ ಬೇಕಂದ್ರೆ ಈ ಗೆಟ್ ಫೈಲ್ ನೇಮ್ ಫಂಕ್ಷನ್ ನ ಯೂಸ್ ಮಾಡ್ಕೊ. ರೈಟ್. ನೆಕ್ಸ್ಟ್ ಫೈಲ್ ಎಕ್ಸ್ಟೆನ್ಷನ್ ನೇಮ್. ನಾನು ಫೈಲ್ ಕೊಡ್ತೀನಿ, ಅದಕ್ಕೆ ಏನ್ ಎಕ್ಸ್ಟೆನ್ಷನ್ ಇದೆ, ಅದು ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಅನ್ನೋ ಏನ್ ಎಕ್ಸ್ಟೆನ್ಷನ್ ಕೊಡ್ತೀನಿ ಆ ನೇಮ್ ನನಗೆ ಡಿಸ್ಪ್ಲೇ ಮಾಡುತ್ತೆ. ಹೋಗ್ಬಿಟ್ಟು ಸೇಮ್ ಇದೇ ಕೋಡ್ ಇರುತ್ತೆ. ಸಬ್ fso objects get extension name. ಇಲ್ಲಿ ಇದೇ ಪಾತ್ ತಗೋತೀನಿ. ಇದು ಫುಲ್ ಕಂಪ್ಲೀಟ್ ಈ ಪ್ರೋಗ್ರಾಮ್ ತಗೋಣ. ಇಲ್ಲಿ ಏನ್ ಮಾಡ್ತೀನಿ, ಗೆಟ್ ಫೈಲ್ ಇದೆಲ್ಲ ಇದಕ್ಕೆ ಬದಲು ಗೆಟ್ ಎಕ್ಸ್ಟೆನ್ಷನ್ ನೇಮ್ ಅಷ್ಟೇ. ನೋಡಿ ಇಲ್ಲಿ ಏನ್ ಎಕ್ಸ್ಟೆನ್ಷನ್ ಇದೆ ಡಾಟ್ xlsx ಅಂತ ಅಲ್ಲಿ ರನ್ ಮಾಡಿದ್ರೆ ನೋಡಿ ಆ ಎಕ್ಸ್ಟೆನ್ಷನ್ ನೇಮ್ ಮಾತ್ರ ಬರುತ್ತೆ. ಅಕಸ್ಮಾತ್ ಏನಾದ್ರು ಬರೀ ಎಕ್ಸ್ಟೆನ್ಷನ್ ನೇಮ್ ಬೇಕು ಒಂದು ಫೈಲ್ ಬಂದ್ರೆ ನಾನು ಅವಾಗ ಈ ಗೆಟ್ ಎಕ್ಸ್ಟೆನ್ಷನ್ ನೇಮ್ ನ ತಗೋಬಹುದು. ಸೊ ಇದು ಒಂದು fso ಆಬ್ಜೆಕ್ಟ್ ಫೈಲ್ ಆಬ್ಜೆಕ್ಟ್ ನ ಫಂಕ್ಷನ್ಸ್. ಇದನ್ನ ನೀವು ಯೂಸ್ ಮಾಡಿಕೊಂಡು ಒಂದು ಫೈಲ್ ಮೇಲೆ ವರ್ಕ್ ಮಾಡಬಹುದು. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಈ fso ಆಬ್ಜೆಕ್ಟ್ಸ್ ನಲ್ಲಿ ಟೆಕ್ಸ್ಟ್ ಫೈಲ್ಸ್ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.